ಬಾಳ ಪಯಣದ ಹಾದೀಲಿ ಅಲ್ಲಲ್ಲಿ ನೂರಾರು ನಿಲ್ದಾಣ, ನೆನಪನ್ನ ಬಿಟ್ಟೋಗೋ ಪಯಣಿಗರ ಜೊತೆಯಲ್ಲಿ ಏನೆಲ್ಲ ಸಂಧಾನ. ಬಂಧನ ಸ್ಪಂದನ ತುಡಿತಗಳ ಯಾಕಾಗಿ ತುಂಬೋನು ಎದೆಯ ಒಳಗೆ ನಿನಗೆ. ಬಾಳ ಪಯಣದ ಹಾದೀಲಿ ಅಲ್ಲಲ್ಲಿ ನೂರಾರು ನಿಲ್ದಾಣ, ನೆನಪನ್ನ ಬಿಟ್ಟೋಗೋ ಪಯಣಿಗರ ಜೊತೆಯಲ್ಲಿ ಏನೆಲ್ಲ ಸಂಧಾನ. ಬಂಧನ ಸ್ಪಂದನ ತುಡಿತಗಳ ಯಾಕಾಗಿ ತುಂಬೋನು ಎದೆಯ ಒಳಗೆ ನಿನಗೆ ನಾನು. ಅದು ತುಂಬಾ ಮುಖ್ಯ. ನಾವು ಯಾವ ರೈಟ್ ಡಿಸಿಷನ್ ಯಾವಾಗ ತಗೋಬೇಕಂದ್ರೆ ರೈಟ್ ಟೈಮಲ್ಲಿ ತಗೋಬೇಕು. ನಾನು ಏನು ಮಾಡಿದೆ ಅಂತಂದರೆ PUC ಮುಗಿಸ್ಕೊಂಡು ಲ್ಯಾಬ್ ಟೆಕ್ನಿಷಿಯನ್ ಮಾಡಿಕೊಂಡು 2019ಕ್ಕೆ ಲ್ಯಾಬ್ ಟೆಕ್ನಿಷಿಯನ್ ಔಟ್ಪುಟ್ ಆಗಿ ನಾನು ಏನು ಅಂದ್ಕೊಂಡೆ, PUC ಮೇಲೆ ನಾನು BSc ಸೇರಬೇಕು ಅಂದ್ಕೊಂಡೆ. ನನಗೆ ಹಿಂಗೆ ಯಾವುದೋ ಒಂದು ಇದರಲ್ಲಿ ಲ್ಯಾಬಲ್ಲಿ ಕೆಲಸ ಸಿಕ್ತು ಅಂತಂದರೆ ನಾನು ಏನು ಮಾಡಿದೆ, ಎಜುಕೇಷನ್ ಅದಕ್ಕೆ ಡಿಸ್ಕಂಟಿನ್ಯೂ ಮಾಡಿದೆ. ಈ ವರ್ಷ ಅಲ್ಲ ಮುಂದಿನ ವರ್ಷ ಮಾಡೋಣ, ಈ ವರ್ಷ ಅಲ್ಲ ಮುಂದಿನ ವರ್ಷ ಮಾಡೋಣ ಅಂತಂದು 2023ವರೆಗೂ ನಾನು ಪೆಂಡಿಂಗಲ್ಲೇ ಇಟ್ಕೊಂಡು ಬಂದಿದ್ದೆ. ಹಿಂಗೆ ಹೇಳ್ಕೊಂತಾನೆ ಇರ್ತೀಯ, ನೀನು ಯಾವುದು ಸೇರೋದೇ ಇಲ್ಲ ಅಂತಂದು ಕೊನೆಗೆ ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರು ನನ್ನ BAಗೆ. ನನಗೆ ಇಷ್ಟ ಇರಲಿಲ್ಲ ಅವಾಗ, ಯಾಕಂದರೆ ನಾನು ಓದಿದ್ದು ಸೈನ್ಸು, ಅಲ್ಲಿ ಅದಾದ ತಕ್ಷಣವೇ ಲ್ಯಾಬ್ ಟೆಕ್ನಿಷನ್ನು. ಅದು ನನಗಿದು ಏನೂ ಗೊತ್ತಿರಲಿಲ್ಲ. ನಾನು ಇದನ್ನು ಓದಿದ್ದೆ 10th ಅಷ್ಟೇ, ಈ ಸಬ್ಜೆಕ್ಟ್ಗಳನ್ನೆಲ್ಲ. ನನಗೆ ಹೆಂಗೋ ಏನೋ ಅಂತ ಒಂದು ಭಯ ಇತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಸ್ಟಾರ್ಟಿಂಗ್ ಲೆಕ್ಚರ್ಸು ತುಂಬ ಫ್ರೆಂಡ್ಲಿಯಾಗಿ ಎಲ್ಲನೂ ನನಗೆ ಹೇಳ್ಕೊಂಡು ಕೊಟ್ಟರು. ಇಲ್ಲಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ನೀವು ಅಷ್ಟೇ, ಇವಾಗ ಎಲ್ಲದೂ 10th PUCಗೆ ಮುಗಿಸ್ಕೊಂಡು ಯಾರು ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಬೇಡ್ರಿ. ಇವಾಗ ಎಲ್ಲನೂ ಹೈಯರ್ ಎಜುಕೇಷನ್ಸ್ ಕೇಳ್ತಾರೆ. ಎಲ್ಲ ಯಾವುದೇ ಒಂದು ನಾವು ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು ಅಂದ್ರೂ ಕಂಪಲ್ಸರಿ ಆಗಿರಬೇಕು ಅಂತಲೇ ಇರುತ್ತೆ. ಅದನ್ನ ರೈಟ್ ಟೈಮ್ ಅಂದರೆ ಅದಕ್ಕೂ ಏನಂದರೆ ಇವಾಗ ಅಂತ ಲಿಮಿಟ್ ಮಾಡಿಬಿಟ್ಟಿರ್ತಾರೆ. ಅದು ನಾವೇ ಆಮೇಲೆ ಬೇಕಿದ್ರೆ ಕೆಲಸ ಅಂತ ನೋಡ್ಕೊಂಡ್ರೆ ಚೆನ್ನಾಗಿ. ಅಂದರೆ ನಾವು ಫಸ್ಟ್ ಇಯರಲ್ಲಿ ಏನಾದರೂ ಗೇಮ್ಸ್ ಆಡಿಸೋದು ಅದೆಲ್ಲ ಮಾಡಿಸಿದ್ರು. ಸುರೇಶ್ ಸರ್ ಮತ್ತೆ ಶಶಿ ಸರ್ ಎಕನಾಮಿಕ್ಸಿಗೆ 2 ಪಿಲ್ಲರ್ ಥರ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಗೈಡ್ ಮಾಡಿ ಇಲ್ಲಿವರೆಗೂ ತಂದಿದ್ದೀರಾ ಸರ್. ಊಟಕ್ಕಂದ್ರೆ ಟೈಮ್ ಆಗುತ್ತೆ, ಬೇಕಾದ್ರೆ ಇನ್ನೊಂದು 10 ಮಿನಿಟ್ ಲೇಟ್ ಆಗುತ್ತೆ. ಅನಿಸಿಕೆ ತನ್ನ ಜೀವನದಲ್ಲಿ ಆದಂಥ ಸ್ಟ್ರಗಲ್ ಮತ್ತು ಸ್ಟಡಿ ಎಷ್ಟು ಮುಖ್ಯ ಅನ್ನೋದನ್ನು ಅವಳು ಹಂಚ್ಕೊಂಡ್ಲು. ಸೊ ಧನ್ಯವಾದಗಳು.